विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। ओम गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ओम गुरुदेवो महादेवो गुरुदेवः सदाशिवः गुरुदेवात् परं नास्ति तस्मै श्री गुरवे नमः। ओम श्री गुरुभ्यो नमः। समस्त ಗುರು ಪರಂಪರೆಗೆ ಹಣಮೆಣಲು ನಡೆದಾಡಿದ ದೇವರು ವಿಶ್ವಸಂತರು ಪರಮ ವೈರಾಗ್ಯ ಮೂರ್ತಿಗಳು ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯ ಬುದ್ಧಿಜಿಯವರ ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಶ್ರದ್ಧಾಭಕ್ತಿಯಿಂದ ಈ ಒಂದು ಪ್ರವಚನವನ್ನು ಕೇಳಲಿಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ನಮಸ್ಕಾರಗಳು. ಭಾರತ ದೇಶಕ್ಕೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಗೌರವದ ಸ್ಥಾನ ಅದ. ನಮ್ಮ ದೇಶ ಯಾವುದಕ್ಕೆ ಪ್ರಸಿದ್ಧ ಅಂತ ಕೇಳಿದ್ರೆ ಈ ದೇಶದಲ್ಲಿ ಎಲ್ಲವೂ ಇದೆ, ಎಲ್ಲ ಶ್ರೀಮಂತವಾಗಿಯೇ ಇದೆ. ನಮ್ಮಲ್ಲಿ ನದಿಗಳಿಗೂ ಕೊರತೆ ಇಲ್ಲ, ಗುಡ್ಡ ಬೆಟ್ಟಗಳಿಗೂ ಕೊರತೆ ಇಲ್ಲ. ಅದೇ ರೀತಿಯಾಗಿ ಸಮೃದ್ಧವಾದಂತಹ ಭೂಪ್ರದೇಶ ಎಲ್ಲವೂ ಇದೆ. ಅದರೊಂದಿಗೆ ಒಳ್ಳೆಯ ಮನಸ್ಸಿನ ಜನರು ನಮ್ಮ ದೇಶದಲ್ಲಿ ವಾಸ ಮಾಡ್ತಾರೆ. ಇಷ್ಟು ವಿದೇಶಗಳಲ್ಲಿ ಇಷ್ಟದ. ಹಾಗಾದ್ರೆ ಈ ಭಾರತ ದೇಶದ ವಿಶೇಷತೆ ಏನು? ಯಾಕೆ ಈ ದೇಶಕ್ಕೆ ಇಡೀ ವಿಶ್ವದಲ್ಲಿ ಗುರುವಿನ ಸ್ಥಾನವನ್ನು ಕೊಟ್ಟರು ಅಂತ ವಿಚಾರ ಮಾಡಿದಾಗ ನಮ್ಮ ದೇಶ ಆಧ್ಯಾತ್ಮಿಕವಾದ ಶ್ರೀಮಂತಿಕೆಯನ್ನು ಹೊಂದಿದಂತಹ ದೇಶ. ಅದಕ್ಕಾಗಿ ಇದಕ್ಕೆ ಇಡೀ ಜಗತ್ತಿನಲ್ಲಿ ಗುರುವಿನ ಸ್ಥಾನವನ್ನು ಕೊಟ್ಟರು. ಉಳಿದ ದೇಶಗಳ ಪರಿಸ್ಥಿತಿ ಹೇಗದ ಅಂದ್ರ ಅಲ್ಲಿ ಜನ ಬರೀ ಆಹಾರ, ನಿದ್ರಾ, ಆ ಬಳಿಕ ಒಂದಿಷ್ಟು ಪ್ರಪಂಚ, ಇಷ್ಟಕ್ಕಾಗಿಯೇ ಜೀವನವನ್ನು ಕಳೀತಾರ. ನಮ್ಮ ದೇಶದಲ್ಲಿ ಮಾತ್ರ ಹಾಗಲ್ಲ. ಈ ದೇಶದ ಜನ ಅತ್ಯಂತ ಕಡು ಬಡವನಿದ್ದರೂ ಕೂಡ ಅವನ ಮನೆಯಲ್ಲಿ ಒಂದು ಜಗಲಿ ಇರ್ತದಲ್ಲ, ಇದಕ್ಕ ಭಾರತ ದೇಶ ಅಂತ ಹೇಳಿ ಕರೀತಾರೆ. ಹುಟ್ಟುವುದಕ್ಕಿಂತಲೂ ಮೊದಲೇ ಆ ಮಗುವಿಗೆ ಒಂದು ಶಿವ ಸಂಸ್ಕಾರ ಆಗುತ್ತದಲ್ಲ, ಧರ್ಮದ ಸಂಸ್ಕಾರ ಆಗುತ್ತದಲ್ಲ, ಅಂತಹ ದೇಶನೂ ಕೂಡ ನಮ್ಮ ಭಾರತ ದೇಶವೇ. ಇಲ್ಲಿ ಪ್ರತಿಯೊಂದು ಹುಡುಗ ಅವ ಏನಾಗಬೇಕು ಅಂದ್ರೆ ಮಹಾಜ್ಞಾನಿ ಆಗಬೇಕಂತ ತಿಳಿದುಕೊಂಡು ಋಷಿ ಮುನಿಗಳೆಲ್ಲರೂ ಸಂಕಲ್ಪವನ್ನು ಮಾಡಿದರು. ಭಾರತದ ನೆಲದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಹುಡುಗ ಏನಾಗಬೇಕು ಅಂದ್ರ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಆಗಬೇಕು, ಒಬ್ಬ ಶ್ರೇಷ್ಠ ಬ್ರಹ್ಮಜ್ಞಾನಿ ಆಗಬೇಕು, ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗಬೇಕು.
ಶ್ರೇಷ್ಠ ಒಕ್ಕಲಿಗನಾಗಬೇಕು ಅಂತ ತಿಳಿದುಕೊಂಡು ಅವನಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಭಾರತ ಅನ್ನುವಂತಹ ಈ ದೇಶ ಇದು ಅಜ್ಞಾನಿಗಳ ದೇಶ ಅಲ್ಲ, ನಮ್ಮದು ಏನೋ ತಿಳುವಳಿಕೆ ಇರಲಾರದವರ ದೇಶ ಅಲ್ಲ. ಇದು ಎಂಥವರ ದೇಶ ಅಂತ ಕೇಳಿದರೆ ಆತ್ಮಜ್ಞಾನದ ಪ್ರಕಾಶದಿಂದ ಇಡೀ ಜಗತ್ತನ್ನೇ ಬೆಳಗಿದಂಥ ಮಹಾತ್ಮರ ದೇಶ ನಮ್ಮ ಭಾರತ. ಕಣ್ಣು ಮುಂದನ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳೆಲ್ಲವೂ ಬಿದ್ದಿದ್ದರೂ ಕೂಡ ಅವುಗಳನ್ನ ಕಲ್ಲು ಮಣ್ಣಿಗೆ ಸಮಾನವಾಗಿ ನೋಡುವಂತಹ ವೈರಾಗ್ಯ ದೃಷ್ಟಿಯನ್ನ ಹೊಂದಿದಂತಹ ಜ್ಞಾನಿಗಳ ಅವತಾರ ತಾಳಿದ್ದು ನಮ್ಮ ಭಾರತ ದೇಶದಲ್ಲಿ. ಇನ್ನೊಬ್ಬರ ಸಂಪತ್ತನ್ನು ಬಯಸುವುದು ಹೋಗಲಿ, ತಮ್ಮ ಮುಂದೆ ಇದ್ದಂತಹ ಬಂಗಾರವನ್ನು ಕೂಡ ಮಹಾತ್ಮರು ಏನಂತ ನೋಡಿದ್ರು? ಕಲ್ಲು ಮಣ್ಣ ಅಂತ ಹೇಳಿ ನೋಡಿದ್ರು. ನಾವು ಎಲ್ಲರೂ ಭಾರತೀಯರು, ನಾವು ಯಾರ ಸಂತಾನ, ಯಾರ ಸಂತತಿ ಅಂತ ಕೇಳಿದ್ರ ನಾವೆಲ್ಲರೂ ಆ ಮಹರ್ಷಿಗಳಿಂದ ಬಂದಂತಹ ಸಂತತಿ. ನಮ್ಮ ಪೂರ್ವಜರು ಯಾರು ಅಂತ ಕೇಳಿದರೆ ವ್ಯಾಸ, ವಾಲ್ಮೀಕಿ, ಭಾಸ, ಕಾಳಿದಾಸ, ಭಾರದ್ವಾಜ, ಭಾಸ್ಕರಾಚಾರ್ಯ ಇಂಥ ಮಹರ್ಷಿಗಳು ನಮ್ಮ ಪೂರ್ವಜರು. ನಾವು ಏನೋ ತಿಳಿಯಲಾರದವರ ವಾರಸುದಾರರಾಗಿ ನಾವು ಯಾರೂ ಕೂಡ ಹುಟ್ಟಲಿಲ್ಲ. ಆದ್ದರಿಂದ ಭಾರತ ದೇಶ ಅಂದ್ರೆ ಇದು ಜ್ಞಾನದ ದೇಶ, ಬೆಳಕಿನ ದೇಶ, ತಿಳುವಳಿಕೆಯನ್ನು ಉಳ್ಳಂತಹ ಜನರು ವಾಸ ಮಾಡುವ ದೇಶವೇ ಅದು ಭಾರತ. ಹೀಗಾಗಿ ಇಂತಹ ದೇಶದಲ್ಲಿ ಹುಟ್ಟಿರುವ ನಾವು ಮಾಡಬೇಕಾದ ಕರ್ತವ್ಯ ಏನು ಅಂತ ತಿಳಿದುಕೊಳ್ಳಬೇಕು. ಧರ್ಮ ಮತ್ತು ಅಧರ್ಮ ಏನು, ಎದಕ್ಕೆ ಧರ್ಮ ಅಂತಾರ, ಎದಕ್ಕ ಅಧರ್ಮ ಅಂತಾರ ಅಂತ ವಿಚಾರ ಮಾಡಿದ್ರ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಇದನ್ನ ಸರಿಯಾಗಿ ತಿಳಿದುಕೊಂಡು ಅದರಂತೆ ಆಚರಣೆ ಮಾಡಿದ್ರೆ ಅದಕ್ಕೆ ಧರ್ಮ ಅಂತ ಹೇಳಿ ಕರೀತಾರೆ. ಇನ್ನ ಯಾವುದನ್ನ ಮಾಡಬಾರದು ಅದನ್ನು ಮಾಡುವುದು, ಯಾವುದನ್ನ ಮಾಡಬೇಕು ಅದನ್ನ ಮಾಡಲಾರದೆ ಇರುವುದು, ಇದಕ್ಕೆ ಅಧರ್ಮ ಅಂತ ಹೇಳಿ ಕರೀತಾರೆ. ಒಬ್ಬ ಹಸಿದಂಥ ಮನುಷ್ಯ ಹಿಂಗ ಬಂದ ಅಂದ್ರ ಅವನಿಗೆ ತುತ್ತು ಅನ್ನವನ್ನು ಕೊಡತಕ್ಕಂಥದ್ದು ಧರ್ಮ. ಹಸಿದಂಥ ಮನುಷ್ಯ ಬಂದಾಗ ಅವನಿಗೆ ಒಂದು ತುತ್ತು ಅನ್ನ ಕೊಡದೆ ತಾನು ಒಬ್ಬನೇ ಊಟ ಮಾಡಿದ ಅಂದ್ರೆ ಅದಕ್ಕೆ ಅಧರ್ಮ ಅಂತೇಳಿ ಕರೀತಾರೆ. ಧರ್ಮ ಅಂದ್ರೆ ಏನು ಬಹಳ ದೊಡ್ಡದಲ್ಲ. ನಾವು ನಮ್ಮ ಸುತ್ತಮುತ್ತ ಏನು ಸಣ್ಣ ಪುಟ್ಟ ಘಟನೆಗಳು ನಡೀತಿರ್ತಾವಲ್ಲ ಅಲ್ಲಿಯೇ ಧರ್ಮ ಮತ್ತು ಅಧರ್ಮ ಅದ. ಒಬ್ರು ಯಾರೋ ದುಃಖಿಸ್ಕೋತ ಬಂದ್ರು, ಅಳ್ಕೋತ ನಮ್ಮ ಹತ್ತಿರ ಬಂದ್ರು ಅಂದ್ರ ಅವರ ದುಃಖ ಮತ್ತಷ್ಟು ಹೆಚ್ಚಾಗುವಂತಹ ಮಾತುಗಳನ್ನೇ ನಾವು ಹೇಳಿದೆವು ಅಂದ್ರೆ ನಾವು ಅಧರ್ಮಿಗಳಾದಿವಿ ಅಂತ ಅರ್ಥ. ಅಳುವಂತವರ ದುಃಖವನ್ನ, ಕಣ್ಣೀರನ್ನು ವಹಿಸಿದೀವಿ ಅಂದ್ರೆ ನಾವೇ ಧರ್ಮವಂತರು, ನಾವೇ ಜ್ಞಾನಿಗಳು. ಅಷ್ಟೇ ಅಲ್ಲದೆ ಯಾವುದನ್ನ ಮಾಡಬೇಕು ಅದನ್ನು ಮಾಡಬೇಕು. ಯಾವುದು ಮಾಡಬೇಕು ಅದನ್ನ ಧರ್ಮಶಾಸ್ತ್ರಗಳು ಹೇಳ್ತಾವ. ದಿನಾಲು ಸೂರ್ಯೋದಯಕ್ಕಿಂತ ಮೊದಲ ಹೇಳಬೇಕು, ಅದೇ ಧರ್ಮ. ಏನದು ಧರ್ಮ? ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ. ಆ ದೇವರನ್ನ ನಾವು ದಿನಾಲು ಕೋಳಿ ಕೂಗಿಂತ ಮುಂಚೆನೆ ಎದ್ದ ಸ್ನಾನ ಮಾಡಿ ಪೂಜೆ
ಪೂಜಾ ಮಾಡಿದೀವಿ ನೆನೆಸಿದೀವಿ ಅಂದ್ರೆ ಅದಕ್ಕೆ ಧರ್ಮ. ಆ ದೇವತಾ ಆಳಿನಾಳೆಯೇ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ಕವಿ. ಯಾವಾಗ ಹೇಳಬೇಕು? ಸೂರ್ಯೋದಯ ಅದಕ್ಕಿಂತಲೂ ಮೊದಲು ಹೇಳಬೇಕು. ಬೆಳ್ಳೆ ಚುಕ್ಕಿ ಏನ ಹಿಂದಿನ ಹಿರಿಯರು ನೋಡ್ತಿದ್ರಲ್ಲ, ಈಗಿನವ್ರು ಏನು ಅಂತ ಚುಕ್ಕಿ ಅದು ನೋಡುದಿಲ್ಲ. ಈಗೆಲ್ಲ ಏನ್ ಮಾಡ್ತಾರೆ ಅವರು? ಎಲ್ಲರೂ ಲೈಟಿನ ಬೆಳಕನೆ ಚುಕ್ಕಿ ಅಂತ ತಿಳ್ಕೊಂಡು ಬಿಟ್ಟ. ಆದ್ರ ಪ್ರತಿನಿತ್ಯ ಮನುಷ್ಯ ಯಾವಾಗ ಹೇಳಬೇಕು ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲ ಹೇಳಬೇಕು. ಒಂದೂವರೆ ತಾಸು ಮೊದಲು ಹೇಳಬೇಕು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಯಾರು ಶಾಲೆಗೆ ಹೋಗ್ತಾರಲ್ಲ ಅವ್ರು ಯಾವಾಗ ಹೇಳಬೇಕು? ಅವರು 1.5 ತಾಸು ಮೊದಲು ಹೇಳಬೇಕು. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರೀತಾರೆ. ಯಾವ ಮನುಷ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾನಲ್ಲ ಆ ಮನುಷ್ಯ ನಿಶ್ಚಿತವಾಗಿಯೂ ಬ್ರಹ್ಮಜ್ಞಾನಿಯೇ ಆಗುತ್ತಾನೆ. ಈಗ ಏನಾಗ್ಯದಂದ್ರೆ ಎಲ್ಲರೂ ಹೇಳೋದು ತಡ ಮಾಡಿ ಹೇಳ್ತಾರೆ. 7ಕ್ಕೆ 8ಕ್ಕೆ ಶಿಕ್ಷಣವಾದ್ರೆ 10, 11 ಕೇಳ್ತಾರೆ. ಮತ್ತೆ ಎಷ್ಟು ತಡ ಮಾಡಿ ಅಂದ್ರೆ ದೇವರು ವರ ಕೊಡೋದು ಬಿಟ್ಟು ನಮಗೆ ಶಾಪ ಕೊಡ್ತಾನೆ. ಹುಡುಗರು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ನಸಿಕಿನಲ್ಲಿ ಬರೀ 1.5-2 ತಾಸು ಓದಿದ್ರ 4-5 ತಾಸು ಓದಿದಷ್ಟು ಅವರಿಗೆ ಜ್ಞಾನ ಬರುತ್ತೆ. ಅಷ್ಟು ಏಕಾಗ್ರತಾ ಆ ನಸಿಕಿನ ವೇಳೆಯಲ್ಲಿ ಉಂಟಾಗ್ತದೆ. ಆದ್ದರಿಂದ ಮಾಡಬೇಕಾದ ಕೆಲಸದಲ್ಲಿ ಮೊದಲನೇದು ಯಾವುದು ಅಂತ ಕೇಳಿದರೆ ಬೇಗನೆ ಮಲಗಿ ಬೇಗನೆ ಏಳಬೇಕು. ಅದು ಮೊದಲನೇ ಧರ್ಮದ ಕಾರ್ಯ. ಎದ್ದ ಬಳಿಕ ನನ್ನ ತಿಜೋರಿ ಒಳಗೆ ರೊಕ್ಕ ಇಟ್ಟದ ಅಂತ ಎಣಿಸುವುದಲ್ಲ, ಬ್ಯಾಂಕಿನೊಳಗೆ ಎಷ್ಟಿಟ್ಟನೆ ಅಂತ ಅದನ್ನೇ ಎಣಿಸುವುದಲ್ಲ, ಯಾರಿಗೆಷ್ಟು ಕೊಟ್ಟಿದ್ನಿ ಎಷ್ಟು ಬಡ್ಡಿ ಆಗ್ಯದ ಅಂತ ಇದನ್ನು ಎಣಿಸುವುದಲ್ಲ. ಎದ್ದ ಬಳಿಕ ಯಾರನ್ನ ಎಣಿಸಬೇಕು ಯಾರನ್ನ ನೆನೆಸಬೇಕು ಅಂತ ಕೇಳಿದ್ರ ನಮಗೆ ದಿನಂಪ್ರತಿಯಾಗಿ ಅನ್ನವನ್ನು ಕೊಡುವ ಭೂತಾಯಿಯನ್ನು ನೆನೆಸಬೇಕು. ಅದಕ್ಕೆ ಧರ್ಮ ಅಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲದೆ ನಮಗೆ ಜೀವನವನ್ನು ಕೊಟ್ಟಂತಹ ಪರಮಾತ್ಮನನ್ನ ನೆನೆಸಬೇಕು. ಅದಕ್ಕೆ ಧರ್ಮ ಅಂತ ಹೇಳಿ ಕರೀತಾರೆ. ಹೀಗಾಗಿ ಮೊದಲ ಬೇಗನೆ ಹೇಳಬೇಕು. ಎದ್ದ ಬಳಿಕ ಏನ್ ಮಾಡಬೇಕು ಅಂದ್ರ ದೇವ ಪೂಜಾ ಮಾಡಬೇಕು. ಆಫ್ರಿಕಾಕ್ಕೆ ಹೋದ್ರೆ ಅವ್ರೇನು ಪೂಜಾದ ಏನು ಮಾಡೋದಿಲ್ಲ. ಇಲ್ಲೇ ಚೀನಾಕ್ಕೆ ಹೋದ್ರೆ ಅವರು ಪೂಜಾದ ಏನು ಮಾಡೋದಿಲ್ಲ. ಎದ್ದು ಕೂಡಲೇ ಹೊಳ ಹೋಗ್ಬಿಡಿ ತಿನ್ಕೋತ ಆ ಕಡೆ ಹೋಗ್ಬಿಡ್ತಾರೆ. ಆದ್ರೆ ನಮ್ಮದು ಭಾರತ ದೇಶ ಇಲ್ಲಿ ಎದ್ದು ಕೂಡಲೇ ಏನ್ ಮಾಡ್ತಾರ? ಸ್ನಾನ ಮಾಡಿದ ಕೂಡಲೇ ಮೊದಲು ಪೂಜಾ ಮಾಡ್ತಾರಲ್ಲ, ಅದಕ್ಕ ಭಾರತ ದೇಶ ಅಂತ ಕರೆಯುವುದು. ಅದು ಮೊದಲನೇ ಧರ್ಮ ಕಾರ್ಯ. ಆಗ ಋಷಿಗಳು ಶ್ರೇಷ್ಠ ಜ್ಞಾನಿಗಳು ನಾವು ಏನು ಮಾಡಬೇಕು, ಏನು ಮಾಡಿದರೆ ನಮಗೆ ಮುಕ್ತಿ ಆಗ್ತದ, ಅದಕ್ಕಾಗಿ ಒಂದು 4-5 ಮಾತುಗಳನ್ನು ಹೇಳ. ಆ 4-5 ಮಾತುಗಳು ಹೇಗದಾವಂದ್ರ ಅವೇನು ಸುಮ್ಮನೆ ಆಗ ಹೇಳಿದಂತಹ ಮಾತುಗಳಲ್ಲ. ಋಷಿಗಳು ಅಂದ್ರೆ ಹಿರಿಯರು. ಸಾಮಾನ್ಯವಾಗಿ ವಯಸ್ಸಾದ ಬಳಿಕ ಹಿರಿಯರಾಗ್ತಾರಲ್ಲ ಅವರು ಹಿರಿಯರೇ, ಅವರಿಗೂ ಗೌರವ ಕೊಡಬೇಕು. ಆದ್ರೆ ಹಿರಿತನ ಅನ್ನೋದು ಬರೀ ವಯಸ್ಸಾಗುವುದರಿಂದ ಮಾತ್ರ ಬರುವುದಿಲ್ಲ. ನಿಜವಾದ ಹಿರಿತನ ಅನ್ನುವಂಥದ್ದು ಬರಬೇಕಾದ್ರೆ ಆ ಮನುಷ್ಯ ತಾನು ಯಾರು ಅದನ್ನ ತಿಳಿಬೇಕು. ಅವನೇ ಈ ಜಗತ್ತಿನಲ್ಲಿ ನಿಜವಾದ ಹಿರಿಯ ಅಂತ ಕರೀತಾರೆ ಅವನಿಗೆ. ಅಕ್ಕ ಮಹಾದೇವಿಯ ವಯಸ್ಸು ಎಷ್ಟಿತ್ತು ಅಂದ್ರೆ ಕೇವಲ 30-32 ವಯಸ್ಸಿತ್ತು. ಆದ್ರ ವಯಸ್ಸಾದಂಥ ಎಲ್ಲರೂ ಕೂಡ ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಯಾಕಂತ ಕೇಳಿದರೆ ಆಕೆಯಲ್ಲಿ ಹಿರಿತನ ಸಿದ್ಧಿಸಿತ್ತು. ಅದು ಜ್ಞಾನದಿಂದ ಬಂದ ಹಿರಿತನ, ಅದು ವೈರಾಗ್ಯದಿಂದ ಬಂದ ಹಿರಿತನ ಆಗಿತ್ತು. ಹೀಗಾಗಿ ಚನ್ನಬಸವಣ್ಣವ್ರ ವಯಸ್ಸೆಷ್ಟಿತ್ತು? ಬಹಳ ಸಾಲದು 33.
ವಯಸ್ಸ. ಆದ್ರ ಅವರಿಗೆಲ್ಲರೂ ನಮಸ್ಕಾರ ಮಾಡಿದರು. ಯಾಕೆ ಅಂತ ಕೇಳಿದ್ರೆ ಅವರಲ್ಲಿ ಜ್ಞಾನ ಇತ್ತು. ಯಾವ ಮನುಷ್ಯನಲ್ಲಿ ಚಾರಿತ್ರ್ಯ ಇರ್ತದ ಅವನೇ ಹಿರಿಯ, ಯಾವ ಮನುಷ್ಯನಲ್ಲಿ ಶೀಲ ಇರ್ತದಲ್ಲ ಅವನೇ ಹಿರಿಯ, ಯಾವ ಮನುಷ್ಯನ ನಡತೆ ಸ್ವಚ್ಛವಾಗಿರ್ತದಲ್ಲ ಅವನೇ ಈ ಜಗತ್ತಿನಲ್ಲಿ ಹಿರಿಯನೇ ಹೊರತು ಬರೀ ವಯಸ್ಸಾಗದಂತ ಮಾತ್ರಕ್ಕೆ ಅವನಿಗೆ ಸಾಮಾನ್ಯ ಹಿರಿತನ ಬರ್ತದ. ನಿಜವಾದ ಹಿರಿತನ ಇರುವುದು ಎಲ್ಲಿ ಅಂದ್ರ ನಮ್ಮ ಆಚಾರದಲ್ಲಿ. ಅದಕ್ಕೆ ಹೇಳಿದ್ರು ಬರೀ ಹಿರಿಯರು ಹೇಳಿದ ಮಾತನ್ನ ಅಷ್ಟೇ ಕೇಳಬಾರದು. ಬಾಲಾದಪಿ ಸುಭಾಷಿತಂ ಗ್ರಾಹ್ಯಂ. ಒಂದು ಸಣ್ಣ ಕೂಸ ಹೇಳ್ತಿತ್ತು ಚಲೋ ಮಾತ ಅಂದ್ರೆ ಅದನ್ನೂ ಕೂಡ ಎಲ್ಲ ಹಿರಿಯರ ಸಮೇತವಾಗಿ ಕೇಳಬೇಕು ಅಂತ ಋಷಿಗಳು ಹೇಳಿದರು. ಒಂದ ಕೂಸಂದ್ರೆ ಏನು, ನಿಮ್ಮದೇ ಮಕ್ಕಳು ಅಂತ ಇಟ್ಕೋರಿ. ಯಾರೋ ಒಬ್ಬ ಕುಡುಕ ತಂದೆ ಅಪ್ಪ ಕುಡದ ಮನೆಗೆ ಬಂದ ಅಂದ್ರ ಆ ಸಣ್ಣ ಮಗುವ ತಂದೆಗೆ ಹೇಳ್ತದ, ಕುಡಿಲಾಕ ಹೋಗಬೇಡ, ಕುಡಿಯೋದು ಚಲೋ ಅಲ್ಲ. ಯಾರ್ಯಾರು ಕುಡದಾರಲ್ಲ ಅವರೆಲ್ಲರೂ ಹಾಳಾಗಿ ಹೋದ್ರು. ಅವರ ಆರೋಗ್ಯ ಹಾಳಾಯಿತು, ಅವರ ಮನೆತನದ ಕೀರ್ತಿ ಹಾಳಾಯಿತು. ಅದಕ್ಕೆ ಕುಡಿಲಾಕ ಹೋಗಬೇಡ ಅಂತ ಒಂದು ಸಣ್ಣ ಹುಡುಗ ಹೇಳಿದ್ರು ಕೂಡ ಅದಕ್ಕ ತಲೆಬಾಗಿ ಅದನ್ನ ಪಾಲಿಸಬೇಕು. ಅದಕ್ಕ ಧರ್ಮ ಅಂತ ಹೇಳಿ ಕರೀತಾರೆ. ಹೀಗಾಗಿ ಅಂತಹ ಇಡೀ ಮನುಕುಲಕ್ಕೆ ಯಾರು ಹಿರಿಯರು? ಏನು ಅಜ್ಜ ಮುತ್ತಜ್ಜ ಅವ್ರ ಮುತ್ತಜ್ಜ ಇವ್ರು ಹಿರಿಯರು? ಅಥವಾ ಯಾರ ಬುದ್ಧಿ ಅತ್ಯಂತ ಸ್ವಚ್ಛವಾಗಿದೆ, ಯಾರ ನಡತೆ ಅತ್ಯಂತ ಸ್ವಚ್ಛವಾಗಿದೆ, ಯಾರು ತಮ್ಮ ಮಾತುಗಳಲ್ಲಿ ಸತ್ಯವನ್ನೇ ಮಾತನಾಡ್ತಾರಲ್ಲ ಅಂತಹ ಧರ್ಮಜ್ಞರು ನಿಜವಾಗಿಯೂ ಹಿರಿಯರು. ಇಡೀ ಮನುಕುಲವನ್ನೇ ನಾವು ವಿಚಾರ ಮಾಡಿದಾಗ 16,000 ವರ್ಷಗಳ ಇತಿಹಾಸ ಈ ಮನುಕುಲಕ್ಕದ. ಇದರಲ್ಲಿ ನಿಜವಾದ ಹಿರಿಯರು ಯಾರು ಅಂತ ಕೇಳಿದರೆ, ಯಾರು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡರು ಅವರೇ ಹಿರಿಯರು. ಅವರು ಯಾರು ಅಂದ್ರೆ ಋಷಿಗಳು, ಮುನಿಗಳು, ಸಂತರು, ಮಹಾತ್ಮರು, ಶರಣರು. ಅಂತಹ ಋಷಿಗಳು ನಾವು ಏನು ಮಾಡಬೇಕು, ಎದಕ್ಕೆ ಧರ್ಮ ಅನ್ನಬೇಕು ಅನ್ನೋದ್ರ ಕುರಿತಾಗಿ ಹೇಳ್ತಾರೆ. 25 ವರ್ಷಗಳ ಕಾಲ ಗುರುಕುಲದಲ್ಲಿ ಈಗೇನ್ ಮಕ್ಕಳದಾವಲ್ಲ, ಈ ಮಕ್ಕಳನ್ನ ಆಗಿನ ಕಾಲಕ್ಕ ಈಗ ಶಾಲೆಗೆ ಕಳಿಸ್ತಾರ. ಅವಾಗ ಮನೆಗೆ ಬರೋದು ಹೋಗೋದು ಇರ್ಲಿಲ್ಲ. ಒಮ್ಮೆ 5-6 ವರ್ಷದ ಹುಡುಗ ಆದ ಅಂದ ಬಳಿಕ ಅವನನ್ನ ಓದ ಗುರುಕುಲಕ್ಕೆ ಬಿಟ್ಟು ಬರ್ತಿದ್ರು. ಅವ ಹಳೆ ಮನೆಗೆ ಯಾವಾಗ ಬರ್ತಿದ್ದ ಅಂದ್ರೆ 25 ವರ್ಷದ ಮಾದಗಳಿಗೆ ಬರ್ತಿದ್ದ. ಅಷ್ಟರೊಳಗಾಗಿ ಏನಾಗುತ್ತಿದ್ದ ಅಂದ್ರ ಇವರು ಗುರುಗಳ ಕಡೆಗೆ ಕಳಿಸುವಾಗ ಆ ಹುಡುಗ ಬರೀ ಮಾಂಸದ ಮುದ್ದೆ, ಮತ್ತೇನು ಇಲ್ಲ, ಏನು ತಿಳುವಳಿಕೆ ಇಲ್ಲ, ಏನಿಲ್ಲ, ಬರೀ ಮನುಷ್ಯನ ಆಕಾರ ಮಾತ್ರ. 25 ವರ್ಷ ಆದ ಬಳಿಕ ಏನ್ ಮನೆಗೆ ಬರ್ತಿದ್ದ, ಅವಾಗ ಅವನೊಬ್ಬ ಹೊಳೆಯುವಂತಹ ಜ್ಞಾನದ ಸೂರ್ಯನಾಗಿ ಮನೆಗೆ ಬರ್ತಿದ್ದಲ್ಲ. ಇದಕ್ಕೆ ಗುರುಕುಲಗಳು ಅಂತ ಕರೀತಾರೆ. ಆಗ ಆ 25 ವರ್ಷ ಆದ ಬಳಿಕ ಗುರುಗಳು, ಋಷಿಗಳು ಅವರನ್ನ ಮನೆಗೆ ಕಳಿಸೋದಕ್ಕಿಂತಲೂ ಮೊದಲು ಕೊಟ್ಟ ಕೊನೆಯ ಉಪದೇಶ ಅಂತ ಒಂದು ಉಪದೇಶ ಮಾಡಿದರು. ಅದು ಉಪನಿಷತ್ತಿನಲ್ಲಿ ಅದ. ತೈತ್ತರೀಯ ಉಪನಿಷತ್ತಿನಲ್ಲಿ ಏನು ಹೇಳ್ತಾರೆ ಅವರು, ಆ ಉಪದೇಶ ಅಷ್ಟು ಪಾಲಿಸಿದರೆ ಸಾಕು, ನಾವೆಲ್ಲರೂ ಮುಕ್ತರಾಗುವುದು ನಿಶ್ಚಿತ. ಬರೇ 4 ಮಾತುಗಳದಾವು, ಆ ಮಾತುಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಬೇಕಷ್ಟೇ. ನಾವೇ ಇಡೀ 4 ವೇದಗಳನ್ನು ಓದುವ ಅವಶ್ಯಕತೆ ಇಲ್ಲ, 6 ಶಾಸ್ತ್ರಗಳನ್ನು ಓದುವ ಅವಶ್ಯಕತೆ ಇಲ್ಲ, ರಾಮಾಯಣ ಮಹಾಭಾರತದ ಮಹಾಕಾವ್ಯಗಳನ್ನು ಓದುವ ಅವಶ್ಯಕತೆಯೂ ಇಲ್ಲ. ಆ ಋಷಿಗಳು ಎಲ್ಲವನ್ನ ಅರಗಿಸಿ ತಮ್ಮ
ತಮ್ಮ ಜೀವನದಲ್ಲಿ ಆಚರಿಸಿದಂತ ಮಹರ್ಷಿಗಳು ಏನೇನು ಬಂದು ಪ್ರಪಂಚ ಮಾಡಬೇಕು ಅಂಥ ಮಕ್ಕಳಿಗೆ ಏನು 4 ಧರ್ಮದ ಉಪದೇಶಗಳನ್ನು ಹೇಳಿದ್ರಲ್ಲ ಅವುಗಳನ್ನು ನಾವು ಪಾಲಿಸಬೇಕು. ಅವು ಯಾವುವು? ಮೊದಲನೇದ್ದು ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ ಮಾ ಪ್ರಮದಃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಅವ್ರು ಹೇಳ್ತಾರ ನಾವು ಏನ್ ಮಾಡಬೇಕು ಜೀವನದಲ್ಲಿ ಅಂತ ಕೇಳಿದ್ರೆ ಸತ್ಯಂ ವದ. ಈ ಜೀವನದಲ್ಲಿ ಮನುಷ್ಯ ಜೀವನದಲ್ಲಿ ನಾವು ಏನಾದರೂ ಒಂದು ಒಳ್ಳೆಯದು ಮಾಡೋದೇ ಇದ್ರ, ನಾವು ಏನನ್ನಾದರೂ ಒಂದು ಧರ್ಮದ ಕಾರ್ಯ ಮಾಡುವುದೇ ಇದ್ರ ಅದು ಏನು ಅಂತ ಕೇಳಿದ್ರ ಸತ್ಯಂ ವದ, ಸತ್ಯವನ್ನೇ ಮಾತನಾಡ್ರಿ, ಅದಕ್ಕಿಂತಲೂ ದೊಡ್ಡ ಧರ್ಮ ಇಲ್ಲ. ನಮಗೆ ಇವತ್ತೇನಾಗಿದೆ ಅಂದ್ರ ಸುಳ್ಳು ಹೇಳೋದೇ ಹೆಚ್ಚಾಗ್ಯದ, ಸತ್ಯ ಹೇಳೋದು ಬಹಳ ಕಡಿಮೆ ಆಗ್ಯದ. ಅದರಾಗ ಮಷೀನ್ಗಳು ಹೆಚ್ಚು ಸತ್ಯ ಸತ್ಯ ಹೇಳ್ಕೋತ ಹೊರಟಾವ. ಯಾವ ಮಷೀನು ಸುಳ್ಳು ಹೇಳೋದಿಲ್ಲ. ನೀವೊಂದು ಗಡಿಯಾರ ಇರ್ತೈತೆ ಅಂತ ಇಟ್ಕೋರಿ, ಆ ಗಡಿಯಾರಕ್ಕೆ ಶೆಲ್ ಹಾಕಿದ್ರೆ ಅಷ್ಟ ಗಡಿಯಾರ ಚಾಲು ಆಗತೈತಿ, ಶೆಲ್ ಹಾಕಿಲ್ಲ ಅಂದ್ರೆ ಚಾಲು ಆಗೋದಿಲ್ಲ. ನಿಮ್ಮ ಸೈಕಲ್ ಮೋಟ್ರಕ್ಕ ಪೆಟ್ರೋಲ್ ಡೀಸೆಲ್ ಇವೆಲ್ಲ ಹಾಕಿದ್ರೆ ಅಷ್ಟೇ ಅದು ಚಾಲು ಆಗ್ತದೆ, ಇಲ್ಲ ಅಂದ್ರೆ ಓಡೋದೇ ಇಲ್ಲ ಸೈಕಲ್ ಮೋಟ್ರ್. ಮೊಬೈಲ್ ಚಾರ್ಜ್ ಮಾಡಿದ್ರೆ ಅಷ್ಟೇ ನಿಮ್ಮ ಕೆಲಸಕ್ಕೆ ಬರ್ತೈತಿ, ಇಲ್ಲ ಅಂದ್ರೆ ಕೆಲಸಕ್ಕೆ ಬರುವುದಿಲ್ಲ. ಏನ ಚಾರ್ಜ್ ಮಾಡ್ಯಾನ ನಿನ್ನ ಅಂತ ಹೇಳಿದ್ರ ಅದೇನ ಫೋನ್ ಕೆಲಸ ಮಾಡೋದಿಲ್ಲ. ಅವೆಲ್ಲವೂ ಯಂತ್ರಗಳೆಲ್ಲವೂ ಸತ್ಯದ ಮೇಲೆ ಕೆಲಸ ಮಾಡ್ತಾವ. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರ ಸುಳ್ಳು. ಎಲ್ಲಿ ಹೋಗಿದ್ದೆ ಅಂದ್ರ ಇಲ್ಲೇ ಹೋಗಿದ್ನಿ, ಇಲ್ಲೇ ಅಂದ್ರೆ ಎಲ್ಲಿ ಹೋಗಿದ್ದೆ ಅಂದ್ರ ಹೋಗಿದ್ನಿ ಹೇಳತ್ತ. ಸತ್ಯ ಹೇಳೋದೇ ಇಲ್ಲ, ಹೇಳುವುದಲ್ಲ ಸುಳ್ಳು. ಯಾರಿಗೆ ಸುಳ್ಳು ಹೇಳತ್ತಾನ? ತನ್ನನ್ನು ಹುಟ್ಟಿಸಿದ ತಾಯಿಗೆ ಸುಳ್ಳು ಹೇಳತ್ತ, ತಂದೆಗೆ ಸುಳ್ಳು ಹೇಳತ್ತ, ಗುರುಗಳಿಗೆ ಸುಳ್ಳು ಹೇಳತ್ತ, ಊರಲ್ಲಿರುವಂತ ಹಿರಿಯರಿಗೆ ಸುಳ್ಳು ಹೇಳತ್ತನಲ್ಲ. ಇನ್ನು ಹೆಂಗ ಧರ್ಮವಂತ ಅಂತ ಕರೆಯೋದು? ಮಳೆ ಯಾಕಾಗುದಿಲ್ಲ ಅಂತ ಕೇಳಿದ್ರ ನಾವು ಸುಳ್ಳು ಹೇಳೋದ್ರಿಂದ ಮಳೆ ಆಗುವುದಿಲ್ಲ. ಮಳೆ ಆಗಬೇಕಾದ್ರೆ ಏನ್ ಮಾಡಬೇಕು? ಸತ್ಯವನ್ನು ಹೇಳಿ ಕಲಿಬೇಕು. ಅದಕ್ಕೆ ಹೇಳ್ತಾರ ಸತ್ಯವಾಗಿ ಹೇಳಕ್ ಕಲಿಬಹುದು. ಸಣ್ಣ ಹುಡುಗರಿದ್ದಾಗ ನೀವು ಮನೆಯಲ್ಲಿ ಏನು ಕಲಿಸ್ತೀರಲ್ಲ ಅದನ್ನೇ ಕೊನೆಯವರೆಗೂ ಮಕ್ಕಳು ಪಾಲಿಸ್ತಾವ. ಅದಕ್ಕೆ ಮನೆಯಾಗ ಮೊದಲ ಅವ್ವ ಅಪ್ಪ ಸತ್ಯ ಹೇಳ್ಕೋತಿರ್ಬೇಕು. ಅದರಿಂದ ಮಕ್ಕಳು ಕೂಡ ಸತ್ಯವನ್ನೇ ಹೇಳ್ಕೋತ ಹೋಗ್ತಾರ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಅಂತ ದಾಸರು ಹೇಳ್ತಾರೆ. ನಾವೆಲ್ಲೋ ಶ್ರೀಶೈಲಕ್ಕೆ ಹೋಗಿ ಪಾವನಾಗಿ ಬರಬೇಕಾಗಿಲ್ಲ, ಎಲ್ಲೋ ಕೇದಾರಕ್ಕೆ ಹೋಗಿ ಪಾವನಾಗಿ ಬರಬೇಕಾಗಿಲ್ಲ. ಗಂಗಾ ನದಿ ಒಳಗೆ ಹೋಗಿ ಸ್ನಾನ ಮಾಡಿದಾಗ ನಾವು ಪವಿತ್ರ ಆಗ್ತೀವಿ ಅಂತಲ್ಲ. ಯಾವ ಊರಲ್ಲಿ ಸತ್ಯ ಹೇಳುವ ಮನುಷ್ಯರು ಇರ್ತಾರಲ್ಲ ಅವರ ಸಮೀಪ ಬರೀ 5 ನಿಮಿಷ ಕುಂತ್ರ ಸಾಕು, ನಾವು ತೀರ್ಥ ಸ್ನಾನ ಮಾಡಿದಂತೆ ಆಗುತ್ತೆ. ಅದಕ್ಕ ಮೊಟ್ಟ ಮೊದಲನೇದು ಯಾವುದು ಅಂತ ಕೇಳಿದ್ರ ಸತ್ಯಂ ವದ, ಸತ್ಯವನ್ನು ಮಾತನಾಡಬೇಕು. ಆ ಬಳಿಕ ಧರ್ಮಂ ಚರ, ಧರ್ಮದ ಕೆಲಸ ಮಾಡ್ಕೋತಿರ್ಬೇಕು. ಧರ್ಮದ ಕೆಲಸ ಅಂದ್ರೆ ಏನು? ಹಸಿದವರಿಗೆ ಅನ್ನ, ನೀರಡಿಕೆಯಾದವರಿಗೆ ನೀರ, ಆ ಬಳಿಕ ಬಿಸಿಲಿನಿಂದ ಬಂದಂತವರಿಗೆ ಒಂದು ಸ್ವಲ್ಪ ನೆರಳ, ಇಷ್ಟು ಕೊಟ್ಟರೆ ಇದಕ್ಕೆ ಶ್ರೇಷ್ಠ ಧರ್ಮದ ಕಾರ್ಯ ಅಂತ ಕರೀತಾರ. ಇಂತಹ ಇಡೀ ಮನುಕುಲಕ್ಕ ಜೀವ ಜಗತ್ತಿಗೆ ಒಳಿತಾಗುವ ಕೆಲಸ ಮಾಡೋದಕ್ಕ ಧರ್ಮ ಅಂತ ಕರೀತಾರ. ಆ ಬಳಿಕ ಸ್ವಾಧ್ಯಾಯ
ಕೆಲಸ ಮಾಡ್ತೀವಿ ಅಂತ ಕೇಳಿದ್ರ ಮಂದಿ ಹೆಂಗದಾರ ಇದನ್ನೇ ವಿಚಾರ ಮಾಡುವುದರಲ್ಲೇ ನಮ್ಮ ಸಮಯ ಕಳಿತೀವಿ ಹೊರತು ನಾವು ಹೆಂಗದೀವಿ ಅನ್ನೋದು ವಿಚಾರ ಮಾಡೋದೇ ಇಲ್ಲ. ಅದಕ್ಕೆ ಋಷಿಗಳು ಹೇಳಿದರು, ಊರು ಚಿಂತೆಯಲ್ಲ ಬಿಡು, ನೀನು ಯಾರೋ ಅದನ್ನ ತಿಳಿದುಕೋ. ಅದಕ್ಕೆ ನಂತರ ಸ್ವಾಧ್ಯಾಯ ಅಂತ ಕರೀತಾರೆ. ಸ್ವಾಧ್ಯಾಯವನ್ನು ಎಂದು ಮರೆಯಲಾಕ ಹೋಗಬೇಡ. ಈಗ ಒಂದು 4 ಮುಖ್ಯವಾದ ಉಪದೇಶವನ್ನು ಮಾಡ್ತಾರೆ. ಮೊದಲನೇದ್ದು, ಆ 25 ವರ್ಷ ಕಲ್ತಾರ ಅವ್ರ ಹುಡುಗರು. ವಿಚಾರ ಮಾಡಿ, 6-7 ವರ್ಷದವರಿದ್ದವರು ಗುರುಕುಲಕ್ಕೆ ಹೋಗ್ಯಾರ. ಮನೆಗೆ ಬಂದಾಗ 25 ವರ್ಷ ಅವರಿಗೆ. ಎಲ್ಲ ಕಲ್ತಾರ ಅವರು. ವೇದಗಳನ್ನು ಕಲಿತಾರ, ಉಪನಿಷತ್ತುಗಳನ್ನು ಕಲಿತಾರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣಾದ 4 ವೇದಗಳನ್ನು ಕಲಿತಾರ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷಾದಿ ಷಟ್ಶಾಸ್ತ್ರಗಳನ್ನು ಕಲಿತಾರ. ಸಾಂಖ್ಯ, ಯೋಗ, ನ್ಯಾಯ, ಮೀಮಾಂಸಾ, ವೇದಾಂತಾದಿ ಇವು ಷಡ್ದರ್ಶನಗಳನ್ನು ಕಲಿತಾರ. ಇಷ್ಟೆಲ್ಲ ಕಲಿತ ಬಳಕ ಕೊನೆಯದಾಗಿ ಇವು 4 ಮಾತು. ಇಷ್ಟು ಪಾಲಿಸಿದ್ರೆ ಎಲ್ಲ ಪಾಲಿಸಿದಂಗ ಆಗ್ತದೆ. ಅದರಲ್ಲಿ ಮೊದಲನೆಯ ಮಾತು ಯಾವುದು ಅಂದ್ರೆ, ಗುರುಗಳು ಹೇಳ್ತಾರ, ಮಾತೃದೇವೋ ಭವ. ಇದು ಮೊದಲನೇ ಮಾತ. ಇದರ ಅರ್ಥ ಏನು ಅಂದ್ರೆ, ತಾಯಿಯನ್ನ ದೇವರು ಅಂತ ತಿಳಿದುಕೋ ಅಂತ ಗುರುಗಳು ಹೇಳಿದರು. ಮಾತೃದೇವೋ ಭವ. ಕಲ್ಲಿನಿಂದ ಕಟ್ಟದಂತಹ ಒಂದು ಮೂರ್ತಿಗೆ ನಾವು ದೇವರನ್ನಬೇಕಾದ್ರ ಈ ಇಡೀ ಶರೀರ, ಜೀವನ ಎಲ್ಲವನ್ನು ಕೊಟ್ಟಂತಹ ತಾಯಿ ಯಾಕೆ ದೇವರಾಗಬಾರದು? ಅದಕ್ಕಾಗಿ ಗುರುಗಳು ಹೇಳಿದರು ಉಪದೇಶ, ಮಾತೃದೇವೋ ಭವ. ಯಾರನ್ನ ದೇವರು ಅಂತ ತಿಳಿದುಕೋ? ನಿಮ್ಮ ತಾಯಿಯನ್ನ ದೇವರು ಅಂತ ತಿಳಿದುಕೋ. ಯಾಕೆ ಹಾಗೆ ಹೇಳಿದರು? ದೇವರಂತ ಹೇಳಿ ನಾವು ಯಾರಿಗೆ ಕರಿತೇವೆ? ಯಾರು ತಮಗಾಗಿ ಏನೂ ಬಯಸಲಾರದನೆ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಯಾವ ಶಕ್ತಿ ಕೆಲಸ ಮಾಡ್ತದಲ್ಲ ಅದಕ್ಕೆ ದೇವರು ಅಂತ ಕರಿತೀವಿ ನಾವು. ಈಗ ನಮ್ಮಿಂದ ದೇವರಿಗೆ ಏನಾಗಬೇಕಾಗಿದೆ? ಏನೂ ಇಲ್ಲ. ನಾವೊಂದು ತೆಂಗಿನಕಾಯಿ ಹೊಡೆದ್ರೆ ದೇವರಿಗೆ ಏನಾಗುವುದಿಲ್ಲ, ಯಾಕಂದ್ರೆ ತೆಂಗಿನಕಾಯಿ ಕೊಟ್ಟವನೇ ದೇವರು. ನಾವೊಂದು ತೆಂಬಿಗೆ ನೀರು ಹಾಕಿದ್ರೆ ದೇವರಿಗೆ ಏನಾಗುವುದಿಲ್ಲ, ಯಾಕಂದ್ರೆ ನೀರು ಕೊಟ್ಟವನೇ ದೇವರು. ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ತಿಳಿದುಕೊಂಡು ಭೂಮಿಯನ್ನು ಸೃಷ್ಟಿ ಮಾಡಿದ. ಅಷ್ಟೇ ಅಲ್ಲದೆ ಮಳೆಯನ್ನು ಸುರಿಸಿದ, ಸಮುದ್ರಗಳನ್ನೇ ತುಂಬಿದ ಇಂಥ ಪರಮಾತ್ಮ ವಿಶ್ವ ಕಲ್ಯಾಣಕ್ಕಾಗಿ ಇಷ್ಟೆಲ್ಲ ಮಾಡ್ತಾನ. ಆ ದೇವರ ಒಂದು ಅಂಶವೇ ಎಲ್ಲದ ಅಂದ್ರ ತಾಯಿ ಎಲ್ಲದ. ಹೀಗಾಗಿ ನಿನ್ನ ತಾಯಿಯನ್ನೇ ನಿನ್ನ ದೇವರು ಅಂತ ತಿಳಿದುಕೋ ಅಂತ ಹೇಳಿದೆ. ಯಾಕೆ? ಒಂದು ಮಗು ಯಾರ ಆಶ್ರಯದಲ್ಲಿ ಬೆಳೀತದ ಅಂದ್ರೆ ಒಬ್ಬ ತಾಯಿಯ ಆಶ್ರಯದಲ್ಲಿ ಬೆಳೀತದೆ. ನಿಸ್ವಾರ್ಥ, ಕ್ಷಮಾಶೀಲತ, ತ್ಯಾಗ ಅಷ್ಟೇ ಅಲ್ಲದೆ ಸರ್ವಸ್ವವು ಕೂಡ ಮಕ್ಕಳಿಗಾಗಿ ಅಂತ ದುಡಿಯುವಂಥವ್ರು ಯಾರು ಅಂದ್ರೆ ತಾಯಿ. ಈಗಿಷ್ಟೆಲ್ಲ ಮನುಕುಲ ಬೆಳೆದದಂದ್ರ ಯಾರಿಂದ ಬೆಳೆದದ? ಪ್ರತಿಯೊಬ್ಬ ತಾಯಿ ತಾನು ತ್ಯಾಗದಿಂದ ಪ್ರತಿಯೊಂದು ಮಗುವನ್ನು ಬೆಳೆಸ್ತಾನೆ. ಹೀಗಾಗಿ ಇಡೀ ಮನುಕುಲವೇ ಏನಂತ ತಿಳ್ಕೋಬೇಕು? ತಾಯಿಯನ್ನ ದೇವರು ಅಂತ ಪೂಜಿಸಬೇಕು. ಆ ಮಗು ಅದರ ಕಾಲಾಗ ಮುಳ್ಳು ಚುಚ್ಚಿತು ಅಂದ್ರ ನೀರ ತಾಯಿ ಕಣ್ಣಾಗ ಬರ್ತಾವಲ್ಲ, ಇದಕ್ಕ ತಾಯಿಗೆ ದೇವರು ಅಂತ ಕರೆಯೋದು. ಮುಳ್ಳೆಲ್ಲಿ ಚುಚ್ಚದ? ಆ ಹುಡುಗನ ಕಾಲಾಗ ಚುಚ್ಚದ. ನೀರೆಲ್ಲಿ ಬಂದದ? ತಾಯಿ ಕಣ್ಣಲ್ಲಿ ಬಂದದಲ್ಲ, ಇದಕ್ಕೆ ದೇವರು ಅಂತ ಕರೀತಾರೆ. ಹಸಿವು
ಮಗನಿಗಾಗ್ಯದ, ಅದಕ್ಕೆ ಒಂದು ತುತ್ತು ಉಣಿಸಿದ್ರ ತಾಯಿಗೆ ಹೊಟ್ಟೆ ತುಂಬುತ್ತದಲ್ಲ, ಇದಕ್ಕೆ ತಾಯಿಗೆ ದೇವರು ಅಂತ ಕರೀತಾರೆ. ಆದ್ದರಿಂದ ಈ ಜಗತ್ತಿನಲ್ಲಿ ಮನುಷ್ಯ ತೀರಿಸಲಿಕ್ಕೆ ಆಗಲಾರದಂಥ ಋಣಗಳಲ್ಲಿ ಮಾತೃ ಋಣವು ಕೂಡ ಒಂದು ಅಂತ ತಿಳಿದವರು ಹೇಳ್ತಾರೆ. ತಾಯಿಯ ಋಣವನ್ನ ಯಾವ ಮನುಷ್ಯನಂದು ತೀರಿಸಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಅಂತಹ ತಾಯಿಯನ್ನೇ ದೇವರು ಅಂತ ತಿಳಿದುಕೋ. ನಿನಗೂ ವಯಸ್ಸು 90 ಆಗಿರಬಹುದು, ಆದ್ರೆ 110 ವರ್ಷದ ತಾಯಿ ನಿಮ್ಮ ಮನೆಯಲ್ಲಿದ್ದರೆ ಮೊದಲು ಆಕೆಗೆ ನಮಸ್ಕಾರ ಮಾಡು, ಆವಾಗ ನಿನ್ನ ಜನ್ಮ ಸಾರ್ಥಕ ಆಗ್ತದೆ. ಯಾಕೆ ಅಂತ ಕೇಳಿದ್ರ, ಯಾವ ಮನುಷ್ಯನೂ ಕೂಡ ಬರೀ ದೇವರ ಪೂಜಾ ಮಾಡೋದ್ರಿಂದ ದೊಡ್ಡವಾಗುವುದಿಲ್ಲ. ಮನೆಯಲ್ಲೇ ಇರುವ ದೇವರು ಯಾರು? ತಾಯಿ, ತಂದೆ, ಗುರುಗಳು, ಹಿರಿಯರು, ಇವರನ್ನ ಪೂಜಿಸಬೇಕು. ಅವಾಗ ದೇವರು ಒಲಿತಾನೆ. ಬಹಳ ಸಮಸ್ಯೆ ಎಲ್ಲಿ ಆಗುತ್ತದ? ಬಹಳ ಕಡೆ ನಿಮ್ಮೂರಾಗೇನು ಇರ್ಲಾಕಿಲ್ಲ, ಇದ್ರು ಸ್ವಲ್ಪ ಸ್ವಲ್ಪ ಇರಬೇಕು. ಪ್ರತಿಯೊಬ್ಬ ಮನುಷ್ಯ ಲಗ್ನ ಆಗೋಕ್ಕಿಂತ ಮೊದಲು ಗಣಮಕ್ಕಳು, ಲಗ್ನ ಆಗೋಕ್ಕಿಂತ ಮೊದಲು ತಾಯಿ ಅಂದ್ರೆ ದೇವರು ಅಂತ ತಿಳ್ಕೊಂಡಿರ್ತಾರ. ಲಗ್ನ ಆದ ಬಳಿಕ ಕ್ರಮೇಣ ತಾಯಿಯ ಮೇಲಿನ ಪ್ರೀತಿ ಕಡಿಮೆ ಹಾಕೋತ ಹೋಗ್ತದ. ಅದರ ಪರಿಣಾಮ ಏನಾಗ್ತದಂದ್ರ, ಬರುವಂತಹ ಸೊಸೆಯಂದರು ಚಲೋ ಸೊಸೆಯಂದಿರ ಬಂದ್ರೆ ಏನ್ ಸಮಸ್ಯೆ ಇಲ್ಲ. ಅವರೇನಾದ್ರೂ ಒಂದ್ ಸ್ವಲ್ಪ ಬ್ಯಾರೆ ಮನಸ್ಸಿನವರು ಬಂದರು ಅಂದ್ರ ಅವಾಗ ತಾನ ದೇವರು ಅಂತ ತಿಳಿದುಕೊಂಡಂತಹ ಮಗನೇ ತಾಯಿಗೆ ಹೊಳ್ಳೆ ಮಾತಾಡ್ತಾನೆ. ಯಾವುದೋ ಒಂದು ಶಸ್ತ್ರ ತಗೊಂಡು ಚುಚ್ಚಿರ ಏನು ನೋವಾಗುವುದಿಲ್ಲ. ಆದ್ರ ತನ್ನ ಮಗನೇ ತನಗ ಹೊಳ್ಳೆ ಮಾತಾಡಿದಾಗ ಯಾವ ತಾಯಿಗೂ ಕೂಡ ಒಂದು ಶಸ್ತ್ರಕ್ಕಿಂತಲೂ ಹೆಚ್ಚಿನ ನೋವಾಗುತ್ತದೆ. ಅದಕ್ಕ ನಾವು ಎಷ್ಟೇ ದೊಡ್ಡವರಾಗಿರಬಹುದು, ಅದು ಬಹಳ ದೊಡ್ಡದಲ್ಲ. ನಮ್ಮ ನಿಜವಾದ ದೊಡ್ಡತನ ಎಲ್ಲಿದ್ರೆ ಅದು ಊರು ಹೊರಗ ಮನೆಗೆ ಬಂದಾಗ, ತಾಯಿಯ ಮುಂದ ತಂದೆಯ ಮುಂದೆ ನಿಂತಾಗ ಪ್ರತಿಯೊಬ್ಬನೂ ಕೂಡ ಸಣ್ಣ ಬಾಲಕ ಮಾತ್ರ. ಹೀಗಾಗಿ ಮಾತೃದೇವೋ ಭವ. ಕೃಷ್ಣನಿಗೆ ನಾವೇನಂತ ಕರಿತೀವಿ? ಜಗದ್ಗುರು ಅಂತ ಕರಿತೀವಿ. ಶ್ರೀಕೃಷ್ಣ ಪರಮಾತ್ಮ ಅಂತ ಕರಿತೀವಿ. ಭಗವದ್ಗೀತೆಯನ್ನೇ ಉಪದೇಶ ಮಾಡಿದ, ಇಡೀ ಜಗತ್ತಿನ ಪಾಲಕ, ಇಡೀ ಜಗತ್ತಿನ ದೇವರು ಅಂತ ಕರಿತೀವಿ. ಅಂತಹ ಕೃಷ್ಣ ಯಾರು ಅಂತ ಕೇಳಿದ್ರ ದೇವಕಿಯ ಪುತ್ರ, ಯಶೋದೆಯ ಕೈಯಲ್ಲೇ ಬೆಳೆದಂಥವ. ಅವನು ಕೂಡ ತಾಯಿಗೆ ನಮಸ್ಕಾರ ಮಾಡಿದ. ಭಗವಾನ್ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ. ಅವನು ಕೂಡ ಯಾರ ಮಗ ಅಂತ ಕೇಳಿದ್ರ ಕೌಸಲ್ಯಾದೇವಿಯ ಮಗ. ಹೀಗಾಗಿ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ನಾವು ಏನ್ ಮಾಡಬೇಕು ಅಂದ್ರ ತಾಯಿಯ ಋಣವನ್ನು ಮರೆಯಬಾರದು ಅಂತ ಋಷಿಗಳು ಹೇಳಿದರು. ಹೀಗೆ ಇವತ್ತು ದಕ್ಷಿಣ ಭಾರತದಲ್ಲಿ ಏನಾದ್ರೂ ನಾವೆಲ್ಲ ಇಲ್ಲಿ ಗುಡಿ ಕಟ್ಟಿ ಪೂಜಾ ಮಾಡ್ತೇವೆ, ಕೊರಳಲ್ಲಿ ಲಿಂಗ ಕಟ್ಟುತ್ತೇವೆ, ಒಂದ್ ಸ್ವಲ್ಪ ಹಣೆಗೆ ಕುಂಕುಮ ಹಾಕ್ತೇವೆ, ತಲೆ ಮ್ಯಾಲ ನಮ್ಮ ಪೇಟ ಸುತ್ತೀವಿ, ಇಷ್ಟೆಲ್ಲ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರ, ಇಲ್ಲಿ ಇನ್ನೂ ಹಿಂದೂ ಧರ್ಮ ಉಳಿದದ. ಇದು ಯಾವ ಕಾರಣದಿಂದಾಗಿ ಉಳಿದದಂದ್ರ, ಒಬ್ಬ ಹಿಂದವಿ ಹೃದಯ ಸಾಮ್ರಾಟನಾದ ಛತ್ರಪತಿ ಶಿವಾಜಿಯಿಂದಾಗಿ ಉಳಿದದ. ಶಿವಾಜಿ ಮಹಾರಾಜ ಒಂದು ವೇಳೆ ಈ ದಕ್ಷಿಣ ಭಾರತದಲ್ಲಿ ಪ್ರಬಲನಾಗದೇ ಇದ್ರ ಇಲ್ಲಿ ಯಾರೂ ಕೂಡ ಆ ರೀತಿಯಾಗಿ ಉಳಿತಾ ಇರಲಿಲ್ಲ. ಅಂತಹ ಛತ್ರಪತಿ ಶಿವಾಜಿ ಮಹಾರಾಜ ಯಾರಿಂದಾಗಿ ಅವ ಶಿವಾಜಿ ಆದ, ಯಾರಿಂದಾಗಿ ಅವ ಛತ್ರಪತಿ ಆದ ಅಂತ ಕೇಳಿದ್ರ, ಜೀಜಾ ಮಾತೆಯಿಂದಾಗಿ ಅವನೊಬ್ಬ ಛತ್ರ
ಛತ್ರಪತಿ ಶಿವಾಜಿ ಮಹಾರಾಜನಾದ ಆದಿಲ್ ಶಾನ್ ದರ್ಬಾರವನ್ನೇ ಉರುಳಿಸಿಬಿಟ್ಟನಲ್ಲ, ಅಂತಹ ಸಾಮರ್ಥ್ಯವನ್ನು ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಜೀಜಾ ಮಾತೆ. ಶಿವಾಜಿ ಏನು ತನ್ನ ತಂದೆಯಿಂದ ಅವ ಪ್ರಭಾವಿತನಾಗಲಿಲ್ಲ. ಬರೀ ಶಿವಾಜಿ ಕನಸು ಬಿದ್ರನ ಎಷ್ಟೋ ಮುಘಲ್ ದೊರೆಗಳು, ಎಷ್ಟೋ ಮುಸಲ್ಮಾನ ರಾಜರು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದರು. ಯಾಕೆ? ಅಂತಹ ಶೌರ್ಯ, ಅಂತಹ ತೇಜ, ಅಂತಹ ಸಾಮರ್ಥ್ಯವನ್ನ ಸಣ್ಣ ಹುಡುಗಿರುವಾಗಲೇ ಅವನ ಹೃದಯದಲ್ಲಿ ಬಿತ್ತಿದ್ಲಲ್ಲ. ಆಕೆ ಯಾರೂ ಅಲ್ಲ, ತನ್ನ ತಾಯಿ, ಶಿವಾಜಿಯ ತಾಯಿ. ಹೀಗಾಗಿ ಒಬ್ಬ ತಾಯಿ ಮನಸ್ಸು ಮಾಡಿದ್ರ ಪ್ರತಿಯೊಂದು ಹುಡುಗನೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜ ಆಗ್ತಾನೆ. ಒಬ್ಬ ತಾಯಿ ಮನಸ್ಸು ಮಾಡಿದ್ರ ಮಹಾರಾಣಾ ಪ್ರತಾಪ ತಯಾರಾಗ್ತಾನೆ. ಮಹಾರಾಣಾ ಪ್ರತಾಪನ ತಂದೆ ಹೆಸರು ಉದಯ ಸಿಂಹ. ಇದು ಆ ಕಡೆ ಉತ್ತರ ಭಾರತದ ಕಡೆಗೆ ಬರುವಂಥದ್ದು, ರಾಜಸ್ಥಾನ. ಮಹಾರಾಣಾ ಪ್ರತಾಪ ಅಷ್ಟು ಶೂರ ವೀರ ಆಗಲಿಕ್ಕೆ ಕಾರಣ ಏನು ಅಂದ್ರ, ಅವರ ತಾಯಿ ಯಾರು ಅಂದ್ರ ಮಹಾರಾಣಿ ಜಯವಂತಾಬಾಯಿ ಅಂತ ಇದ್ದರು. ಅತ್ಯಂತ ಚಾರಿತ್ರ್ಯವಂತೆ, ನೀತಿವಂತೆ, ರಾಜನಿಗೆ ಸಲಹೆ ಕೊಡುವಂತಹ ಬುದ್ಧಿವಂತೆ. ಆ ಜಯವಂತಾಬಾಯಿ ಏನು ಸಣ್ಣ ಹುಡುಗಿದ್ದಲ್ಲ ಇವ ಪ್ರತಾಪ್, ಆ ಪ್ರತಾಪನಿಗೆ ದೇಶಭಕ್ತಿಯ ಪ್ರೇರಣಾದಾಯಕ ಪ್ರಸಂಗಗಳನ್ನ ಹೇಳಿ ಹೇಳಿ ಮುಂದೆ ಇಡೀ ಮೊಘಲ್ ಸಾಮ್ರಾಜ್ಯವನ್ನೇ ಉರುಳಿಸುವಂತಹ ಶಕ್ತಿ ಬಂದದ್ದು ಯಾರಿಂದ ಅಂತ ಕೇಳಿದ್ರೆ ತಾಯಿಯಾದ ಜಯವಂತಾಬಾಯಿಯಿಂದ. ಅದಕ್ಕ ಮನೆಯಲ್ಲಿ ತಾಯಂದಿರು, ಈಗೂ ಸಿಟಿಯಲ್ಲಿ ಈಗಿನ ಕಾಲನ ಬೇರೆ ಅದ. ಮಳೆ ಬತ್ತು ಅಂದ್ರ ತಮ್ಮ ನಿನಗೆ ನೆಗಡಿ ಬರ್ತದ, ಹೊರಗೆ ಹೋಗ್ಲಕ್ ಹೋಗ್ಬೇಡ, ಮಳೆ ಆಗ್ತು, ಸೋಳಕ್ ಹೋಗ್ಬೇಡ ಅಂತ ಅವುಗಳು ಹೇಳ್ತಾರ. ನಿಮ್ಮಲ್ಲೆಲ್ಲ ಸಿಟ್ಯಾಗ. ಆ ಬಳಿಕ ಹುಡುಗ ಹೊರಗೆ ಹೋತು ಅಂದ್ರ ತಮ್ಮ ಮುಳ್ಳದು ಚುಚ್ಚುಗೊಂಡಿ ಮಾಡಿ ಹೊರಗೆ ಹೋಗ್ಲಕ್ ಹೋಗ್ಬೇಡ, ಆಟ ಆಡ್ಲಕ್ ಹೋಗ್ಬೇಡ, ಯಾರ ಜೋಡಿ ಕೂಡ್ಲಕ್ ಹೋಗ್ಬೇಡ. ಮೊದಲ ಒಕ್ಕಲಿಗರು ಬುತ್ತಿ ಕಟ್ಕೊಂಡು ಹೊಲಕ್ ಮಾದ್ರ ಒಬ್ಬ ಇದ್ದ ಅಂದ್ರ 4 ಮಂದಿಯ ಬುತ್ತಿಯನ್ನು ಮನ್ಯಾಗ ಕಟ್ತಿದ್ರು. ಯಾಕೆ ಅಂದ್ರೆ ಯಾರಾದ್ರೂ ಬಂದಾರ ಅಂತ ತಿಳ್ಕೊಂಡು. ಈಗ ಏನ್ ಮಾಡ್ತಾರ ಸಿಟಿಯಲ್ಲಿ, ಆ ಹುಡುಗ 2 ಚಪಾತಿ ಉಳಿತಿತ್ತು ಅಂದ್ರೆ 1.5 ಚಪಾತಿ ಕಟ್ತಾರೆ. ತಮ್ಮ ಗಾಡಿ ಕಡೆ ಮುಖ ಮಾಡಿಕೊಂಡ್ರೆ ನಿನ್ನ ಯಾರು ಸಹಿತ ನೋಡಬಾರದು ಅಂತ ಹೇಳ್ತಾರ. ಅದಕ್ಕ ಇಂಥ ತಾಯಿಗಳಿದ್ರು ಅಂದ್ರೆ ಇವರಿಂದ ಶಿವಾಜಿನೂ ತಯಾರಾಗುವುದಿಲ್ಲ, ಮಹಾರಾಣಾ ಪ್ರತಾಪನು ತಯಾರಾಗುವುದಿಲ್ಲ. ತಾಯಂದ್ರೆ ಹೇಗಿರಬೇಕು ಅಂದ್ರ ಪ್ರತಿ ಒಂದು ಮಗು ಎಲ್ಲಿ ತಪ್ಪುತ್ತದ, ಎಲ್ಲಿ ಸರಿ ಮಾಡ್ತದ ಅದನ್ನ ನೋಡ್ಕೋತಿರ್ಬೇಕು. ಯಾಕಂದ್ರ ಪ್ರತಿ ಒಂದು ಮಗು ಸರಿ ತಪ್ಪ ತಂದೆಗಿಂತಲೂ ಅತಿ ಹೆಚ್ಚು ಸಮೀಪ ಯಾರ ಸಮೀಪ ಇರ್ತಾವ ಮಕ್ಕಳು ಅಂದ್ರೆ ತಾಯಿಯ ಸಮೀಪವೇ ಇರುವುದು. ಅದಕ್ಕ ತಾಯಿಯೇ ಆ ಮಕ್ಕಳನ್ನ ತಿದ್ದಬೇಕು, ತಾಯಿಯೇ ಆ ಮಕ್ಕಳನ್ನು ಉಳಿಸಬೇಕು, ಬೆಳೆಸಬೇಕು. ಅದಕ್ಕಾಗಿ ಭಾರತ ದೇಶದಲ್ಲಿ ನಾವು ನೀರಿಗೇನಂತೀವಿ, ಗಂಗಾ ಮಾತಾ ಅಂತ ಕರಿತೀವಿ. ಭೂಮಿಗೆ ಭೂಮಿ ತಾಯಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಎಲ್ಲಾ ವೃಕ್ಷಗಳಿಗೂ ಕೂಡ ವೃಕ್ಷ ಮಾತೆ ಅಂತ ಕರಿತೀವಿ. ಸಮಸ್ತ ಏನು ಜೀವರಾಶಿಗಳದಾವಲ್ಲ, ಈ ಎಲ್ಲಾ ಜೀವರಾಶಿಗಳಲ್ಲಿಯೂ ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. ಯಾರಿಗೆ? ಯಾವ ಆದಿಶಕ್ತಿಯು ಸರ್ವ ಜೀವರಾಶಿಗಳಲ್ಲಿಯೂ ತಾಯಿಯ ರೂಪದಿಂದ ಪ್ರತಿಷ್ಠಿತಳಾದಳು, ಆ ದೇವಿಗೆ ನಾನು ನಮಸ್ಕರಿಸ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ
ಉಪದೇಶದ. ನಿಮ್ಮ ಮನೆಯಲ್ಲಿ ನಿಮ್ಮ ಊಟ ಆಗೋದಕ್ಕಿಂತಲೂ ಮೊದಲು ತಾಯಿಯ ಊಟ ಆಗಬೇಕು. ಹಂಗ ನೀವು ನೋಡ್ಕೊಂಡ್ರಿ ಅಂದ್ರೆ ಅದೇ ಮನೆಯಲ್ಲಿ ದೇವರ ವಾಸ ಯಾವಾಗಲೂ ಇರ್ತದೆ. ನೀವು ಉಂಡ ಬಳಿಕ ಅಳಿಸಿದ್ದೋ ಬೆಳೆಸಿದ್ದೋ ಎಂಥದ್ದೋ ನೀವು ತಾಯಿಗೆ ಉಣಿಸಿದ್ರಿ ಅಂದ್ರೆ ನೀವು ತಾಯಿಯಲ್ಲಿ ದೇವರನ್ನ ಕಂಡಿಲ್ಲ ಅಂತ ಅರ್ಥ. ಅದಕ್ಕ ಯಾಕೆ ಮಹತ್ವವನ್ನು ಹೇಳ್ತಾರ ಅಂತ ಕೇಳಿದ್ರೆ, ನಮ್ಮ ದೇಶ ಇದು ಸಂಸ್ಕೃತಿ ಮೇಲೆ ನಿಂತ. ನಮ್ಮ ದೇಶಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಅತಿ ಮುಖ್ಯ ಯಾವುದು ಅಂದ್ರೆ ಸಂಸ್ಕೃತಿ. ನಮ್ಮದೇ ಆದ ಭಾರತೀಯ ಸಂಸ್ಕೃತಿ. ಆ ಸಂಸ್ಕೃತಿ ಏನ್ ಹೇಳ್ತದ? ಮುಂಜಾನೆ ಎದ್ದ ಕೂಡಲೇ ಮೊದಲನೇ ಕೆಲಸ ನಿಮ್ಮ ತಾಯಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡು. ತಾಯಿಯ ಆಶೀರ್ವಾದ ಮುಂದೆ ಯಾವ ದೇವರ ಆಶೀರ್ವಾದ ಏನ್ ಮಾಡ್ತದ? ಎಲ್ಲ ಆಶೀರ್ವಾದಗಳಲ್ಲಿಯೂ ಹಿರಿದಾದ ಆಶೀರ್ವಾದ ಅಂದ್ರೆ ಒಬ್ಬ ತಾಯಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು. ಎಲ್ಲ ಆಶೀರ್ವಾದಗಳಲ್ಲಿ ಹಿರಿದಾದದ್ದು ಒಬ್ಬ ತಂದೆ ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸಬೇಕು. ಅದು ಹಿರಿದಾದದ್ದು. ಅದನ್ನ ಬಿಟ್ಟು ದೇವತೆಯಂತಿದ್ದಂತ ಒಬ್ಬ ತಾಯಿಯ ಕಣ್ಣಲ್ಲಿ ನೀರು ಸುರಿಸಿದ ಅಂದ್ರ ಆ ಮಕ್ಕಳು ಅವರಂಗಿನ ಯಾವ ದೇವಾಲಯಕ್ಕೆ ಹೋಗಿ ಎಷ್ಟು ತೆಂಗಿನಕಾಯಿ ಹೊಡೆದ್ರು ದೇವರೇನು ಪ್ರತ್ಯಕ್ಷ ಆಗುವುದಿಲ್ಲ. ದೇವರು ಹೇಳ್ತಾನ, ನಾನು ನಿನ್ನ ಮನೆಯಲ್ಲೇ ನಿನ್ನ ತಾಯಿಯ ರೂಪದಿಂದ ಅದನು, ನಿನ್ನ ತಂದೆಯ ರೂಪದಿಂದ ಅದನು, ಅಲ್ಲೇ ನನ್ನನ್ನು ನೋಡ್ಲಾರಂತವನಿಗೆ ಕಲ್ಲಿನೊಳಗೆ ಯಾಕೆ ದೇವರನ್ನು ನೋಡ್ಲಾಕ್ ಸಾಧ್ಯದ ಅಂತ ದೇವರು ಕೇಳ್ತಾನ. ಅದಕ್ಕ ತಾಯಿ ಅಂದ್ರೆ ಅತ್ಯಂತ ಶ್ರೇಷ್ಠ. ಅದಕ್ಕೆ ಋಷಿಗಳು ಹೇಳಿದರು, ಮಾತೃದೇವೋ ಭವ. ಎಲ್ಲಾ ಉಪದೇಶ ಮರತ್ರ ಮರೀರಿ, ಆದ್ರೆ ಇದನ್ನ ಮರಿಬಾರ್ರಿ ಅಂತ ತಿಳ್ಕೊಂಡು ಋಷಿಗಳು ಹೇಳಿದ್ರ ಆ ಮಕ್ಕಳಿಗೆ. ಹೀಗೆ ಒಂದು ಊರ, ಆ ಊರಿನಲ್ಲಿ ಒಂದು ಹುಡುಗ, ಅವನ ಕೃತಿಗಳ ಕೆಲಸ ಸರಿಯಾಗಿರ್ಲಿಲ್ಲ. ಏನಾಯ್ತು ಅಂದ್ರ ಬೆಳಿತಾ ಬೆಳಿತಾ ಕೆಟ್ಟ ಕೆಲಸಗಳನ್ನ ಮಾಡ್ಕೋತ ಮಾಡಬಾರ್ದ ಕೆಲಸ ಎಲ್ಲ ಮಾಡ್ಕೋತ ಕೊನೆಗೆ ಪೊಲೀಸರ ಕೈಯೊಳಗೆ ಸಿಕ್ಕ ಬಿದ್ದ ಹುಡುಗ. ಆಗ ಅವರು ಪೊಲೀಸರು ಓದವರನ್ನ ಕೋರ್ಟ್ನೊಳಗೆ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರು. ನ್ಯಾಯಾಧೀಶರು ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿ ಇವು ಬಹಳಷ್ಟು ಅಪರಾಧಗಳನ್ನು ಮಾಡಿದ್ದ, ತಪ್ಪುಗಳನ್ನು ಮಾಡಿದ್ದ. ಅದಕ್ಕೆ ಇವನಿಗೆ ನ್ಯಾಯಾಧೀಶರು ತೀರ್ಪು ಕೊಟ್ಟರು. ಇವನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಗಲ್ಲು ಶಿಕ್ಷೆ ಅಂದ್ರೆ ಕೊನೆಯದ ಮುಗಿತಲ್ಲಿ. ನೀವು ಎಷ್ಟು ಅಪರಾಧ ಮಾಡಿದ್ದ ಅಂದ್ರೆ ಬದುಕುಳಿಲಾಕ ಯಾವುದೂ ದಾರಿನೇ ಇರಲಿಲ್ಲ. ಅಷ್ಟು ಅಪರಾಧ ಮಾಡಿದ್ದ, ತಪ್ಪು ಮಾಡಿದ್ದ. ಆಗ ನ್ಯಾಯಾಧೀಶರು ಹೇಳಿದ್ರು, ಇವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತೀವಿ ಅಂತ ಹೇಳಿದ್ರು. ಆಗ ಯಾವುದೇ ವ್ಯಕ್ತಿಯನ್ನ ಗಲ್ಲು ಶಿಕ್ಷೆ ಕೊಡುವಾಗ ಕೊನೆ ಇಚ್ಛಾ ಏನು ಅಂತ ಕೇಳ್ತಾರೆ. ಆಗ ಇವನಿಗೂ ಕೂಡ ನಿನ್ನ ಕೊನೆ ಇಚ್ಛಾ ಏನದ ಹೇಳು ಅಂತೇಳಿ ಕೇಳಿದ್ರು. ಆಗ ಇವ ಏನಲ್ಲಿ ಪಾಸಿ ಕೊಡ್ಲಿಕ್ಕೆ ಹೊರಟಿದ್ರಲ್ಲ, ಅವ ಹೇಳಿದ, ನನ್ನ ಕೊನೆ ಇಚ್ಛಾ ಏನೂ ಇಲ್ಲ, ನನ್ನ ತಾಯಿಯನ್ನು ಒಂದು ಸಾರಿ ನೋಡಬೇಕು ಅಂತ ಹೇಳಿದ. ಆಯ್ತು, ನ್ಯಾಯಾಧೀಶರು ಆಯ್ತು ಪೊಲೀಸರಿಗೆ ಹೇಳಿದ್ರು, ಅವ್ರ ಮನೆ ಎಲ್ಲದ ನೋಡ್ರಿ, ಅವರ ತಾಯಿಯನ್ನು ಕರ್ಕೊಂಡು ಬರ್ರಿ. ಹೋದ್ರು. ಗುಡಿಸಲಲ್ಲಿ ತಾಯಿ ವಾಸ ಮಾಡಿದ್ದು ಕರ್ಕೊಂಡು ಬಂದ್ರು. ಹಿಂಗ ನಿಮ್ಮ ಮಗ, ಅವನಿಗೆ ಗಲ್ಲು ಶಿಕ್ಷೆ ಆಗಿದೆ, ಅದಕ್ಕ ನಿಮ್ಮನ್ನ ನೋಡ್ಬೇಕಂತ ಹೇಳಿ ಮಾಡ್ಯಾನ, ನೀವು ಬರ್ರಿ ಅಂತ ಕರ್ಕೊಂಡು ಬಂದ್ರು. ಬಂದಾಗ
ತಪ್ಪು ಮಾಡಿದೆ ನೀನು ಅಂತ ಹೇಳಿ ಅವನಿಗೆ ತಾಯಿ ಬೈಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ಆ ಏನ್ ತಪ್ಪು ಮಾಡಿದ್ದಲ್ಲ ಹುಡುಗ, ಅವ ತಾಯಿಗೆ ಮರಳಿ ಒಳ್ಳೆ ಒಂದು ಮಾತು ಹೇಳಿದೆ. ನನಗೆ ಇವತ್ತ ಕುತ್ತಿಗೆಗೆ ಹಗ್ಗ ಬಂದ ನಿಂತಿರ್ಲಿಕ್ಕೆ ಕಾರಣ ಯಾರಾದ್ರೂ ಒಬ್ರು ಇದ್ರೆ ನೀನೇ ಅಂತ ಹೇಳಿದವ ಪಟ್ಟ ಮಾಡಿ ತೋರಿಸಿದ ಹುಡುಗ. ಇವತ್ತು ನನ್ನನ್ನ ಪಾಸಿ ಹಾಕ್ಸ್ಲಕ್, ಇವತ್ತು ನನ್ನ ಗಲ್ಲ ಶಿಕ್ಷಾ ಕೊಡಿಸ್ಲಕ್ಕ ಯಾರ ಕಾರಣ ಅಂತ ಕೇಳಿದ್ರೆ ನೀನೇ ಅಂತ ಹೇಳಿದ. ತಾಯಿ ಸಿಟ್ಟಿಗೆ ಹೇಳಿದ್ದು, ತಪ್ಪು ಮಾಡಿದ್ದೆ ನೀನು, ನಾ ಹೆಂಗ್ ಕಾರಣ ಆಗ್ತೀನಿ ಅಂತ ತಾಯಿ ಕೇಳಿದ್ದು. ಆಗ ಅವ ಹೇಳಿದ, ನೀನು ತಪ್ಪು ತಿಳಿಬೇಡ ತಾಯಿ, ನಾನು ಒಂದು ಮಾತು ಹೇಳ್ತೀನಿ ಕೇಳು. ಏನದು? ನಾನು 4-5 ವರ್ಷದ ಸಣ್ಣ ಹುಡುಗನಾಗಿದ್ದೆ, ಬಹಳ ಸಣ್ಣವಿದ್ದೆ, 4-5 ವರ್ಷದವಿದ್ದೆ. ಅವಾಗ ಮಗ್ಗಲ ಮನೆಯಿಂದ ಒಂದು ಪೆನ್ನ, ಒಂದು ಬುಕ್ಕ, ಇವೆರಡೂ ಕಳ್ಳತನ ಮಾಡಿಕೊಂಡು ಮನೆಗೆ ತನ್ನ ಆ ಹುಡುಗ ಹೇಳತ್ತ ತಾಯಿ, ಅವೆರಡೂ ಕಳ್ಳತನ ಮಾಡ್ಕೊಂಡು ನಾನು ಮನೆಗೆ ತನ್ನಿ. ಅದನ್ನು ನೋಡಿ ನೀನು ಒಂದು ಕಪಾಳಕ್ಕೆ ತಪ್ಪು ಮಾಡಿದೆ ಅಂತ ಹೊಡೆಯುವುದು ಬಿಟ್ಟು ನನ್ನ ಬೆನ್ನ ಮೇಲೆ ಶಬ್ಬಾಶ್ಗಿರಿ ಏನು ಕೊಟ್ಟಲ್ಲ, ಆ ಶಬ್ಬಾಶ್ಗಿರಿನೇ ಇವತ್ತು ನನ್ನ ತಂದೆ ಇಲ್ಲಿ ನಿಲ್ಲಿಸಿದ ಅಂತ ಹುಡುಗ ಹೇಳಿದೆ. ಒಂದು ವೇಳೆ ಅವತ್ತೇ ನೀನು ಇದು ತಪ್ಪು ಮಾಡ್ತಿತ್ತಮ್ಮ, ಇದು ತಪ್ಪದ ಅಂತ ತಿಳ್ಕೊಂಡು ಒಂದು ಸಣ್ಣ ಏಟು ಹೊಡೆದಿದ್ರು ಕೂಡ ನನಗೆ ಗೊತ್ತಾಗ್ತಿತ್ತು ಇದು ತಪ್ಪದ ಅಂತ ನನಗನಿಸ್ತಿತ್ತು. ಅವಾಗ ನಾನು ತುಡುಗು ಮಾಡಕ್ ಹೋಗ್ತಿರ್ಲಿಲ್ಲ. ಆದ್ರೆ ನೀನೇನು ಅವತ್ತು ಬಹಳ ಚಲೋ ಮಾಡಿದೆ ಮಗನ ಅಂತ ಒಂದು ಶಬ್ಬಾಶ್ಗಿರಿ ಏನು ಕೊಟ್ಟಲ್ಲ, ನನಗನಿಷ್ಟು ಬಹುಶಃ ಇದು ಒಳ್ಳೆ ಕೆಲಸ ಇರಬೇಕು, ಬಹುಶಃ ಇದು ಸಮಾಜದಲ್ಲಿ ಒಳ್ಳೆ ಕೆಲಸ ಇರಬೇಕು ಅಂತ ತಿಳ್ಕೊಂಡು ನನಗನಿಸ್ತು. ಅದಕ್ಕೆ ನಾ ಅಂದಿನಿಂದ ದೊಡ್ಡ ದೊಡ್ಡ ಕಳ್ತನ ಮಾಡ್ಕೋತ ಇಡೀ ಮಹಾರಾಜನ ಅರಮನೆಯನ್ನೇ ಕಳ್ತನ ಮಾಡಿಬಿಟ್ನಿ ಅಂತ ಹೇಳಿದೆ. ಅದಕ್ಕ ಇದು ಪ್ರತಿಯೊಬ್ಬ ತಾಯಿ ತಂದೆ ಜವಾಬ್ದಾರಿ ಬಹಳದ ಅವ್ರ ಮ್ಯಾಲ. ನೀವೆಲ್ಲ ಮಾಡೋದು ಯಾರ ಸಲುವಾಗಿ ಮಾಡ್ತೀರಿ? ನಿಮ್ಮ ಮಕ್ಕಳ ಸಲುವಾಗಿ ಮಾಡ್ತೀರಿ. ಅದೇ ಮಗ ನೀವು ಊರಲ್ಲಿ ಬಹಳ ಒಂದು ಮರ್ಯಾದೆಸ್ತ ಮನೆತನ ಇರ್ತದ ನಿಮ್ಮದ, ನಿಮ್ಮ ಹುಡುಗ ನಿಮ್ಮ ಕಣ್ಣ ಮುಂದನ ಇಡೀ ಊರು ಜನರ ಮುಂದ ಕುಡಿದು ಬಂದ ಗಟಾರದಾಗ ಬಿದ್ದ ಅಂದ್ರೆ ಇವ ಇಂಥವ್ರ ಮಗ ಅಂತ ಹೇಳ್ತಾರೋ ಮತ್ತೇನ್ ಹೇಳ್ತಾರ ಅವರು? ಈ ಗೌಡರ ಮನೆ ಮಗನೇ ಇವತ್ತು ಎಲ್ಲಿ ಬಂದು ಬಿದ್ದಾನ, ಗಟಾರದೊಳಗೆ ಬಿದ್ದಾನ, ಅವನ ಮಗ್ಗಲ ನಾಯಿಗಳ ಮಲ್ಕೋತಾವ ಅಂತ ಹೇಳಿದ್ರೆ ಯಾರಿಗೆ ಅದು ಮರ್ಯಾದೆ ಹೋಗುದು? ಯಾರದು? ನಿಮ್ಮ ಮನೆತನ. ಅದಕ್ಕ ತಾಯಿ ತಂದೆ ಅವರು ಹೇಗಿರಬೇಕು ಅಂದ್ರೆ ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಮಕ್ಕಳು ನಿಮ್ಮನ್ನ ದೇವರು ಅಂತ ಪೂಜಾ ಮಾಡ್ತಾರ ಅಂದ ಬಳಿಕ ನೀವು ದೇವರಂಗೆಲ್ಲ ಕಲಿಬೇಕು. ಆವಾಗ ಮಾತೃ ದೇವೋ ಭವ. ಬರೇ ಸಣ್ಣ ಹುಡುಗರಿಗೆ ಅಷ್ಟೇ ಹೇಳಿಲ್ಲ ಅವರು, ಹುಡುಗರಾದವರು ಮಕ್ಕಳಾದವರು ಏನ್ ತಿಳ್ಕೋಬೇಕು? ನೀವು ತಾಯಿಯನ್ನೇ ತಂದೆಯನ್ನೇ ದೇವರು ಅಂತ ತಿಳ್ಕೋರಿ. ಆದ್ರೆ ತಾಯಿ ತಂದೆಗಳು ಕೂಡ ಹೇಗಿರ್ಬೇಕು ಅಂದ್ರೆ ದೇವರು ಇದ್ದಂಗ ಅವ್ರು ಇರ್ಬೇಕು. ಅವರು ಮೊದಲು ಶೀಲವಂತರಾಗಿರಬೇಕು, ಅವರು ಚಾರಿತ್ರ್ಯವಂತರಾಗಿರಬೇಕು, ಅವರು ಧರ್ಮವಂತರಾಗಿರಬೇಕು. ಆವಾಗ ಮಾತ್ರ ಮಕ್ಕಳು ಧರ್ಮವಂತರಾಗ್ತಾರೆ. ಆಗ ಮಾತೃದೇವೋ ಭವ, ಇದು ಮೊದಲನೇ ವಾಕ್ಯ, ಮೊದಲನೇ ಉಪದೇಶ. ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ವೃದ್ಧಾಶ್ರಮಗಳಾಗ್ಯಾವ. ಆ ವೃದ್ಧಾಶ್ರಮಗಳಲ್ಲಿ ತಾಯಿ ತಂದೆಯನ್ನು ಓದು ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡ್ತಾರೆ ಮಕ್ಕಳು. ಅವರಿಗೆ ಎಲ್ಲಕ್ಕೂ ಸಮಯ ಅದ, ಆದ್ರೆ ತಾಯಿ ಜೊತೆ ಮಾತಾಡಕ್ ಸಮಯ ಇಲ್ಲ. ಎಲ್ಲಾ ರೀತಿಯ ಸೇವಾ
ಸೇವೆ ಮಾಡ್ಲಕ್ಕ ಅವ್ರಿಗೆ ಸಮಯ ಇಲ್ಲ. ಹೀಗಾಗಿ ಎಷ್ಟೋ ಕಡೆ ಏನಾಗಿದೆ ಅಂದ್ರ ನಿಮ್ಮ ತಾಯಿ ದೇಹ ಬಿಟ್ಲು ಅಂತ ವಿದೇಶದಲ್ಲಿ ಇದ್ದ ಮಗನಿಗೆ ಹೇಳಿದ್ರ ಅವ ಇಲ್ಲಿ ಫೋನ್ ಮಾಡಿ ಹೇಳ್ತಾನ, ಅದಕ್ಕೆ ಎಷ್ಟು ಬೇಕು ಅಷ್ಟು ರೊಕ್ಕ ಕಳಿಸ್ತೇನೆ, ಅಂತಿಮ ಸಂಸ್ಕಾರ ಮಾಡಿ ಮುಗಿಸ್ಬಿಡ್ರಿ ಅಂತ ಹೇಳ್ತಾನೆ. ಇದೆಲ್ಲ ಮುಂಬೈ, ಬೆಂಗಳೂರು, ಪುನಾ ಆ ನಗರಗಳಲ್ಲಿ ನಡೀತಾ ಇರುವಂತ ಪರಿಸ್ಥಿತಿ. ನಿಮ್ಮ ಕೊನೆಯ ಮುಖ ನೋಡ್ಲಾಕನ ನಿಮ್ಮ ಮಗ ಬರದೇ ಇದ್ರ ಅವನಿಗೆ ಮಗ ಅನ್ನೋದ್ಯಾಕ? ಅಷ್ಟೆಲ್ಲ ಕಷ್ಟಪಟ್ಟು ನೀವು ಅವನು ಬೆಳೆಸುವುದ್ಯಾಕ? ಆದ್ದರಿಂದ ಇಲ್ಲಿ ಮೊದಲನೇ ವಾಕ್ಯ ಉಪದೇಶ ಏನು ಅಂತ ಕೇಳಿದ್ರ, ಮಾತೃದೇವೋ ಭವ. ಧರ್ಮದ ಜ್ಞಾನ ಬಹಳಷ್ಟ ಅದ, ಅಧ್ಯಾತ್ಮ ಜ್ಞಾನ ಬಹಳಷ್ಟದ. ಆದ್ರ ಈಗಿನ ಕಾಲಕ್ಕೆ ನಮಗೆ ಅತಿ ಅವಶ್ಯ ಇದ್ದದ್ದು ಯಾವುದು ಅಂದ್ರೆ ಇದೆ. ನಾವು ಇದನ್ನ ಕಲಿಯುವ ಅವಶ್ಯಕತೆ ಇಲ್ಲ. ಮೊದಲ ಮನೆಯನ್ನ ಸುಧಾರಿಸ್ಕೋಬೇಕು, ಆ ಬಳಿಕ ತಾನೇ ಉಳಿದದ್ದೆಲ್ಲ ಸುಧಾರಣೆ ಆಗ್ತದೆ. ಆಗ ಮೊದಲನೇ ಉಪದೇಶ ಮಾತೃದೇವೋ ಭವ. ತಾಯಿಯನ್ನ ದೇವರು ಅಂತ ತಿಳಿದುಕೋರಿ. ಇನ್ನ ಎರಡನೇ ಉಪದೇಶ ಏನದ? ಆ ಉಪದೇಶವನ್ನ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.